ನನ್ನ ಪದ್ಧತಿಯಂತೆ ಮೊದಲು ಸಮಸ್ತ ಭಾರತೀಯ ಸೇನೆಗೆ ಪದ್ಮವಂದನೆಯನ್ನು ಸಲ್ಲಿಸುತ್ತಾ ಅನ್ನ ನೀಡುತ್ತಿರುವಂಥ ಸಮಸ್ತ ರೈತಾಪಿ ಬಂಧುಗಳಿಗೆ ವಂದನೆಯನ್ನು ಸಲ್ಲಿಸುತ್ತಾ ಯಾವಾಗಲೂ ಮಾರ್ಗದರ್ಶನ ನೀಡುವಂಥ ಸಮಸ್ತ ಗುರುವೃಂದಕ್ಕೆ ವಂದನೆಯನ್ನು ಸಲ್ಲಿಸುತ್ತಾ ಇವತ್ತು ಇಲ್ಲಿ ಕೂಡಿದ ಎಲ್ಲ ಸೈನಿಕವೃಂದಕ್ಕೆ ವಂದನೆಗಳನ್ನು ಸಲ್ಲಿಸುತ್ತಾ ಸ್ವಲ್ಪ ಕಾಲ ಅವರು ಗಟ್ಟಿ ಕಾಳು ಕುಂತ ತಿಳ್ಕೊಂಡಿದ್ದಾರೆ. ಇವತ್ತ ಬೆಳಿಗ್ಗೆ ನಮ್ಮ ಎಲ್ಲ ತಾಲೂಕಾ ಅಧ್ಯಕ್ಷರು ಬಂದಿದ್ದರು. ಭಾಳ ಜನ ವಾಪಸ್ ಹೋದರು. ಊಟ ವಜ್ಜೆ ಅಂತ ಅವರಿಗೆ ವಾಪಸ್ ಹೋಗ್ಬಿಟ್ರು. ಉಳಿದವರು ಅಷ್ಟು ಉಳಿದಿರಿ. ತುಂಬ ಧನ್ಯವಾದ. ವೇದಿಕೆ ಮೇಲೆ ಹಸಿನಾರಂತ ಸುಂದರವಾಗಿ ಉಪನ್ಯಾಸ ಮಾಡಿದಂಥ ಯರು ಪಾಟೀಲ್ ಅಣ್ಣವರಿಗೆ ಆತ್ಮೀಯವಾಗಿ ವಂದಿಸುತ್ತಾ ಹಾಗೂ ಈಗ ತಾನೇ ವಚನ ಸಾಹಿತ್ಯದ ಮೇಲೆ ಅದ್ಭುತವಾಗಿ ಉಪನ್ಯಾಸ ಮಾಡಿದಂಥ ಸದಾಶಿವ ಅಣ್ಣನವರಿಗೂ ಕೂಡ ನಮ್ಮ ಆತ್ಮೀಯ ವಂದನೆಗಳನ್ನು ಸಲ್ಲಿಸುತ್ತಾ ಹಾಗೂ ಅತಿಥಿಯಾಗಿ ಆಗಮಿಸಿದಂಥ ಶ್ರೀ ಸಂಗಮೇಶ್ ಅರಳಿಯವರಿಗೂ ಕೂಡ ಆತ್ಮೀಯವಾಗಿ ವಂದಿಸುತ್ತಾ ನಮ್ಮ ಕಾರ್ಯದರ್ಶಿಯಾದ ಮೆಣಸಿನಕಾಯಿ ಅವರಿಗೆ ಹಾಗೂ ವಿಭದ ಅಂಗಡಿಯವರಿಗೂ ವಂದಿಸುತ್ತಾ ಇಲ್ಲಿ ಕುಳಿತಂಥ ಅವರೇ ಎಲ್ಲರಿಗೂ ವಂದಿಸುತ್ತಾ ಎರಡನೇ ಮಾತುಗಳನ್ನು ಹೇಳಿ ಬಯಸ್ತೀನಿ. ಈಗಾಗಲೇ ನಮ್ಮ ಶತಮಾನ ಕಂಡ ಸಾಹಿತಿಗಳ ಪೈಕಿ ಇವತ್ತ ಸಿದ್ದಪ್ಪಣ್ಣ ಕಂಬಳಿಯವರು ಬದುಕು ಬರಹ ಒಂಥರ ನನಗೆ ಭಾಳ ಖುಷಿಯಿಂದ ಅನ್ನಿಸ್ತು, ಆತ್ಮೀಯ ಅನ್ನಿಸ್ತು. ಆದ್ರೆ ಅವರು ಮೊಮ್ಮಗಳಿಗೆ ಹೇಳುವುದ ನಾನು ನೆನಪಾರಿದ್ದೀನಿ ಸರ್. ಹೇಳಿದ್ರೆ ಅವರೆಲ್ಲ ಬರ್ತಿದ್ರು ಏನೋ, ಅವರಿಗೆ ನಾನು ಹೇಳುವುದ ನೆನಪಾರಿದ್ದೆ. ಆಮೇಲೆ ಈ ಗಡ್ಬಡ ಆಯ್ತು. ನಾನು ಬೈಲುಮಕ್ಕ ಇರ್ತಾರೆ. ಮಂಡ್ಯಕ್ಕೆ ಹೋಗಿದ್ದೆ ನಾನು. ಮಂಡ್ಯದಿಂದ ನಿನ್ನೆ ರಾತ್ರಿನೇ ಬಂದೀನಿ. ಹೀಗಾಗಿ ನನಗೆ ಸ್ವಲ್ಪ ಎಲ್ಲ ಗಡಬಡೆ ಆಯಿತು. ಅವರಿಗೆ JS ಮಠಗಳವರಿಗೆ ಹೇಳೋಕ್ಕಾಗಲಿಲ್ಲ. ಹೇಳಿದ್ರು ಅನುಕೂಲ ಇತ್ತು. ಅವರು ಮೊಮ್ಮಗಳು ಸಿದ್ದಪ್ಪಣ್ಣ ಕಂಬಳಿಯವರ ಮಗನ ಮಗಳು JS ಮೆಟ್ಗುಡ್ಡವ್ರ ಮನೆಗೆ ಕೊಟ್ಟಿದೆ. ಕುಮಾರಣ್ಣ ಮೆಟ್ಗುಡ್ಡ ಅಂತಿದ್ರು. ಅವ್ರು ತಿಳ್ಕೊಂಡ್ರು. ಅವರು ಶ್ರೀಮಿತಿಯವರು. ಅವ್ರ ತಾಯಿನ ವಾಪಸ್ ಕಂಬಳಿಯವ್ರ ಮನೆಗೆ ಕೊಟ್ಟಿದ್ರು. ಕಂಬಳಿಯವ್ರ ಸುಶಿ ಅವ್ರ ಮಗಳನ್ನ ಮತ್ತು ವಾಪಸ್ ಇಲ್ಲಿ ಮೆಟ್ಗುಡ್ಡವ್ರ ಮನೆಗೆ ತೊಗೊಂಡಿದ್ರು. ಹಿಂಗೆ ಎದರ ಬದರ ಬೇಕ್ತಾನ. ಒಬ್ಬರನ್ನ ರೋಣವ್ರ ಮನೆಗೆ ಕೊಟ್ಟಿದ್ದ. ರೋಣ ಊರು ಹೇಳಿದ್ರಲ್ಲ ಸರ್, ರೋಣ ಊರಿನವರಿಗೆ ಒಬ್ಬರು ಬೇರೆ ಹೆಸರು ಕೊಡ್ತಾ ಇಲ್ಲ. ಒಬ್ಬರನ್ನ JS ಮೆಟ್ಗುಡ್ಡವ್ರ ಮನೆಗೆ. ಹಿಂಗೆ ಅದು ಹಳಿ ಬಿತ್ತಾನ. ಹಾಗೂ ಈ ಮೆಟ್ಗುಡ್ ಮೆಂತನ ರಾಜಕೀಯದಲ್ಲಿ ಬರಲು ಮೂಲ ಪ್ರೇರಣೆ ಕಂಬಳಿ ಅಣ್ಣವ್ರ ಹೇಳ್ತಿರ್ತಾರ. ಅವರೆಲ್ಲ ನಾವೆಲ್ಲರೂ ಇದೆಲ್ಲ ಬರ್ಬೇಕಾದ್ರೆ ಕಂಬಳಿ ಅಣ್ಣವ್ರನ್ನ ಕಾರಣ ಅವರಿಂದ ನಾವು ಮುಂಬೈಕದ ಹೋಗ್ತಿದ್ದೀವಿ. ಹಾಗಾಗಿ ಇದು ಫ್ಯಾಮಿಲಿ ಸ್ವಲ್ಪ ರಾಜಕೀಯ ಒಳಗೆ ಬಂತು ಅಂಥೇಳಿ ಅದಕ್ಕೆ ನಾನೊಂದು ಕಳ್ಕಳಿ ವಿನಂತಿ ಏನು ಮಾಡ್ಕೊತೀನಿ ಅಂದ್ರೆ, ನಮ್ಮ ಯರು ಪಾಟೀಲ್ ಅಣ್ಣವರು ಟೈಮ್ ತೊಗೊಂಡು ಬಂದ್ರೆ ಅವ್ರನ್ನ ಪ್ರೇಮಕ್ಕವ್ರನ್ನ ಭೇಟಿ ಮಾಡಿಸ್ತೀನಿ. ಯಾಕಂದ್ರೆ ಆಕೆಗೂ ವಯಸ್ಸಿಗೆ ನಮ್ಗಿಂತ ಹಿರಿಯ ಮಗಳು ಆರಾಮು ಇರೋದಿಲ್ಲ. ಆದಷ್ಟು ಬೇಗನೆ ಅವರು ಆಕೆನ ಭೇಟಿ ಆದ್ರೆ ಇನ್ನೂ ಅಷ್ಟು ಆಕೆನ ಬಾಯಿಲೆ ಅದೆಲ್ಲ ಹಕ್ಕಿಕತೆಲ್ಲ ಕೇಳ್ಕೋಬಹುದು ಅಂಥೇಳಿ ನನಗನ್ಸಿದ ಮಟ್ಟಿಗೆ ಅವರು ಮೊಮ್ಮಕ್ಕಳಾಗಲಿ ಮಕ್ಕಳಾಗಲಿ ಯಾರೂ ಕಂಬಳಿ ಅಣ್ಣವ್ರನ್ನ ಶಾಣೆ ಮಾಡಲಿಲ್ಲ. ಹಾಗೂ ಎಲ್ಲ ಆಸ್ತಿ ಹಾಳು ಮಾಡ್ಕೊಂಡ್ರು. ಹುಬ್ಬಳ್ಳಿ ಒಳಗಿನ ಆಸ್ತಿ ಲಕ್ಕುಂಡಿತನ ಅವ್ರದ್ದು ಆಸ್ತಿ ಇತ್ತು. ಅಲ್ಲಿ ತನ ಎಲ್ಲ ಮಾಡ್ಕೊತ ಬಂದ್ರು. ಅವರು ಅಥಣಿ ಒಳಗೂ ಅವ್ರ ಮೊಮ್ಮ ಒಬ್ಬರಿದ್ರು. 2 ವರ್ಷದಿಂದ ತಿರ್ಕೊಂಡ್ರು ಅವರು. ರಾಜೀವ್ ಕಂಬಳಿ ಅಂತ ಅವರು ವಾಪಸ್ ಅವ್ರ ಶ್ರೀಮತಿ ಹುಬ್ಬಳ್ಳಿಗೆ ಬಂದು. ಈಗ ನನಗೂ ಸ್ವಲ್ಪ ಗೊತ್ತದೆ. ಯಾಕಂದರೆ ಯಾವಾಗಾರ ಕುಂತಾಗಿ ನಮ್ಮ ಪ್ರೇಮಕ್ಕೆ ತನ್ನ ತವ್ರ ಮನೆಯದು ಇತಿಹಾಸ ಹೇಳೋದು ಅಷ್ಟೇ ನನಗೆ ಗೊತ್ತಾಗೋದು. ನಾನಾಗಿನೇ ಅವ್ರು ಸ್ವಲ್ಪ ಓದು ಕಡಿಮೆ ಎಲ್ಲ ಕಡೆ. ಅವರು ಅಣ್ಣ ಅದಕ್ಕೆ ಅಂದೆ, ಅಣ್ಣವ್ರು ಇನ್ನಷ್ಟು ಹೇಳ್ರಿ, ಅವ್ರ ಬಗ್ಗೆ ಇನ್ನಷ್ಟು ಹೇಳ್ರಿ ಅಂತೇಳಿ. ಹೀಗೆ ಕುಂತು ಕೇಳಿದಾಗ ನೋಡ್ರಿ ಅವ್ರು ಹೇಳ್ತಿದ್ಲಕ್ಕೆ ನಮ್ಮ ಅಜ್ಜ ಭಾಳ ತ್ರಾಸನಾಗ ಬೆಳೆದ್ರು, ನಮ್ಮ ಅಜ್ಜ ಭಾಳ ತ್ರಾಸ ಆಯ್ತು ಅಂತ ಹೇಳ್ತಿದ್ರು. ಆದರೆ ಯಾನವ್ರಿಗೆ ತ್ರಾಸ ಆಯ್ತು, ಯಾಕೆ ಆತ ಅನ್ನೋದು ಕೇಳಿಲ್ಲ. ಇವತ್ತು ಅಣ್ಣವ್ರ ಬಾಯಲ್ಲಿ ಎಲ್ಲ ಕೇಳ್ದಂಗೆ ಆಯ್ತು. ನಾವು ಯಾವ ರೀತಿ ತ್ರಾಸ ಆಯ್ತು, ಹೆಂಗಾಯ್ತು ಅದನ್ನು ಭಾಳ ವಿಷಯವಾಗಿ ತುಂಬ ಸವಿಸ್ತಾರವಾಗಿ ಹೇಳಿದ್ರೆ ಅಣ್ಣವ್ರ. ಒಂದು ಮಂತಂದು ಇತಿಹಾಸ ಹೇಳೋದಂದ್ರೆ ಅಷ್ಟು ಹಗುರಲ್ಲ. ಅದನ್ನು ಭಾಳಷ್ಟು ಅವರು ಎಲ್ಲ ಕೆರೆಗೆ ಬಂದು ಇತಿಹಾಸ ಬರೆದಿದ್ದಾರೆ. ತುಂಬ ಧನ್ಯವಾದಗಳು ಅಂತಂದ್ರೆ
ಇನ್ನು ನಮ್ಮ ಸದಾಶಿವ ಅಣ್ಣವರಂತರೂ ವಚನ ಸಾಹಿತ್ಯ ನಿರ್ಗಳವಾಗಿ ಮಾತಾಡಿದ್ರು. ಎಲ್ಲಿಯೂ ಅಡೆತಡೆ ಯಾವುದೂ ಅದು ಬ್ರೇಕ್ ಅನ್ನೋದು ಇರಲಿಲ್ಲ. ನಾನ್ ಸ್ಟಾಪ್ ಆಗಿ ಭಾಳ ಸುಂದರವಾಗಿ ಮಾತಾಡಿದರು. ಕನ್ನಡ ಸಾಹಿತ್ಯದ ಒಂದು ವಿಶೇಷ ಕೊಡುಗೆನೇ ಅದು. ಜಗತ್ತಿಗೆ ಯಾವುದೇ ಭಾಷೆ ಕೊಟ್ಟಿಲ್ಲ ಅಂಥ ಒಂದು ಸಾಹಿತ್ಯ ಕನ್ನಡದ ಕೊಡ್ತು. ಕನ್ನಡ ಭಾಷೆ ಅದು ಅಂದ್ರೆ ವಚನ ಸಾಹಿತ್ಯ. ಆ ಕನ್ನಡದಾಗ ವಚನ ಸಾಹಿತ್ಯ ಬಂದಿಂದ ಇದ್ರೊಳಗೆ ಬೇರೆ ಬೇರೆ ಭಾಷೆದಾಗ ದೋಹಾ ಬಂದು ಮತ್ತೇನೇನೋ ಬಂದು, ಆದ್ರೆ ಪ್ರಥಮವಾಗಿ ಇಡೀ ಜಗತ್ತಿನ ಎಲ್ಲ ಭಾಷೆಗಳಕ್ಕಿಂತ ಮೊದಲು ಪ್ರಥಮವಾಗಿ ಬಂದದ್ದಂದ್ರೆ ನಮ್ಮ ವಚನ ಸಾಹಿತ್ಯ. ಆ ಟೈಪ್ ಸಾಹಿತ್ಯ ಯಾವ ಭಾಷೆಯಲ್ಲೂ ಮೊದಲು ಬಂದಿಲ್ಲ. ಇದು ಕನ್ನಡದ ಹೆಗ್ಗಳಿಕೆ ನನಗೆ ಗೊತ್ತಿದ್ದ ಪ್ರಕಾರ. ಇದಕ್ಕಿಂತ ಮತ್ತೆ ಯಾವ್ದಾರ ಭಾಷೆದಾಗ ಬಂದಿರೋ ಮುಂದವ್ರು ಹೇಳ್ಬೋದು, ನಾನೇನು ಇಲ್ಲ ಅನ್ನಂಗಿಲ್ಲ. ಆದ್ರೆ ನನಗೆ ತಿಳಿದ ಮಟ್ಟಿಗೆ ಕನ್ನಡದಾಗ ಇದು ಪ್ರಥಮವಾಗಿ ಬಂದದ್ದು ಅಂಥೇಳಿ ನಾನು ಹೇಳಿ ಬಯಸ್ತೀನಿ. ಬಸವಣ್ಣನ ಅಣ್ಣವ್ರ ಹಂಗೆ ಬೆಳೀಲಿಲ್ಲ. ಬಸವಣ್ಣ ತಾನಾಗಿ ಬೆಳೀಲಿಲ್ಲ, ಅವನು ಭಕ್ತರು ಬೆಳೆಸಿದ್ರು ಬಸವಣ್ಣನ. ಮಹಾಜ್ಞಾನಿ ಇದು ಮಾಡಿದವರು ಅವನ ಭಕ್ತರು. ಅವನ ಭಕ್ತರಂದ್ರೆ ಯಾರು? ಈ ಉಳಿದವರೆಲ್ಲ ಹೋಳಿಗೆ ಮಾರಾಯ ಈಗೆಲ್ಲ ಅಣ್ಣವ್ರು ಹೇಳಿದ್ರಲ್ಲ ಭಾಳಷ್ಟು, ನನಗೆ ಅವೆಲ್ಲ ಹೆಸರು ಹೇಳಕ್ಕೆ ಬರೋದಿಲ್ಲ. ಅವರೆಲ್ಲರೂ ಪ್ರತಿಯೊಬ್ಬರು ಶರಣರು ಏನು ಮಾಡಿದ್ರು ಅಂದ್ರೆ ಬಸವಣ್ಣನ ತಿಡಿದ್ರು. ಗುಲ್ಬರ್ಗ ಯೂನಿವರ್ಸಿಟಿದು ಒಂದು ಫಾಯ್ದೆ ಆಗೈತೆ ರೀ ಪಾಟೀಲ್ರಣ್ಣವ್ರೆ. ಗುಲ್ಬರ್ಗ ಯೂನಿವರ್ಸಿಟಿಯವರ ಮಕ್ಕಳು ಏನು ಮಾಡಾಕ್ತಾರಂದ್ರೆ PhD ಮಾಡುವಂಥ ಹುಡುಗರು ಬಸವ ಕಲ್ಯಾಣ ಸುತ್ತಮುತ್ತ ಏನು ಐತಿಹ್ಯಗಳು ಅದಾವಲ್ಲ, ಬಸವೇಶ್ವರ ಕಾಲದ ಐತಿಹ್ಯಗಳನ್ನು ಅದನ್ನು ದಂಡಿತನ ಹೋಗಿ ಆಳವಾಗಿ ಅಭ್ಯಾಸ ಮಾಡಿ ಅದರ ಬಗ್ಗೆ ಅವರು PhD ಮಾಡ್ತಾ ಇದ್ದಾರೆ. ಹಂಗೆ ಒಂದು PhD ವಿಷಯ ತಮಗೆ ಹೇಳ ಬಯಸ್ತೀನಿ ನಾನು. ಹೇಗೆ ಬಸವಣ್ಣನ ಅವರು ಭಕ್ತರು ಬೆಳೆಸಿದ್ರು ಒಂದನ್ನು ನಾನು ಹೇಳಿ ಬಯಸ್ತೇನೆ ರೀ. ಒಮ್ಮೆ ಮಹಾಮನಿ ಒಳಗೆ ಮಡವಾಳ ಮಾಚಿದೇವನ ಕೆಲಸ ಏನ ಸಿಂಧಿಗೆ ಅಂತೇಳಿಯೋ ಶರಣ ಮೊದಲೇ ವೇದಾಭ್ಯಾಸ ಆಗಿರ್ತದೆ ಮಡವಾಳ ಮಾಚಿದೇವ್ಗ. ಆದ್ರೆ ಅವನಿಗೆ ಅಷ್ಟಕ್ಕೆ ತೃಪ್ತಿ ಆಗೋದಿಲ್ಲ. ಅವನ ಗುರುವಿಗೆ ಕೇಳ್ತಾರೆ, ಶಿವಯೋಗಿ ಅಂತೇಳಿ ಅವ್ರ ಗುರು ಅವ್ರಿಗೆ ಬೆನ್ನಂತಾನೆ, ನನಗೆ ಯಾಕೋ ಇದು ಇಷ್ಟಕ್ಕೆ ಸಮಾಧಾನ ಆಗೋದಿಲ್ಲ, ಇನ್ನಷ್ಟು ಆಳವಾಗಿ ನಾನು ಇದನ್ನು ಮಾಡಬೇಕು, ನಾ ಕಾಶಿಗೆ ಹೋಗಲಿ ನಾನು ಕೇಳ್ತಾರೆ. ಕೂತ್ಸಪ್ಪ ಕಾಶಿಗೆ ಯಾಕೆ ಹೋಗ್ತೀವಿ, ಇಲ್ಲೇ ಮಕ್ಕಳಿಗೆ ಕಲ್ಯಾಣಕ್ಕೆ ಹೋಗು. ಬಸವ ಕಲ್ಯಾಣ ಅಂತ ಈ ಹೆಸರಾಗಿಲ್ಲ, ಮೊದಲು ಕಲ್ಯಾಣ ಅದು ಚಾಲಕ ರಾಜಧಾನಿ. ಕಲ್ಯಾಣಕ್ಕೆ ಹೋಗು, ಅಲ್ಲಿ ಮಹಾಜ್ಞಾನಿಗಳದಾನ, ಒಬ್ಬರಿಗೆ ಒಬ್ಬರು ಬಸವಣ್ಣದಾನ ಶ್ರೇಷ್ಠ ಜ್ಞಾನಿ. ಅಲ್ಲಿ ಹೋಗು, ಅಲ್ಲಿ ಹೋದೆ ಅಂದ್ರೆ ನಿನಗೆಲ್ಲನೂ ಆತ್ಮ ತೃಪ್ತಿ ಆಗ್ತೈತಿ. ಹಂಗಾರೆ ಅಲ್ಲಿ ಹೋಗಿ ನಾನು ಏನು ಮಾಡಲಿ, ಅಲ್ಲಿ ಹೋಗಿನೂ ಒಂದು ಕಾಯ್ಕ ಮಾಡಬೇಕಾಗ್ತದೆ. ನೀನು ಕಾಯ್ಕ ಮಾಡ್ಕೊಂಡು ಇರೋಕ್ಕೆ ಬರೋದಿಲ್ಲ ಅಲ್ಲಿ. ಹಂಗಾರೆ ಏನು ಮಾಡಲಿ, ನೀನು ಮತ್ತೆ ಉದ್ಯೋಗ ಮಾಡು, ಬಟ್ಟೆಯನ್ನು ಮಡಿ ಮಾಡೋದು ಮಾಡಕ್ಕೋ ಅಲ್ಲಿ. ಹಂಗಾರೆ ನಾನು ಉಳಿದವ್ರದ್ದು ಮಾಡೋದಿಲ್ಲ, ಶರಣರದ್ದು ಅಷ್ಟ ಮಾಡವ, ಹಂಗೆ ಮಾಡೋದು ಹೇಳ್ತಾರೆ ಅವ್ರ ಗುರುಗಳು. ಏನು ಹೇಳ್ತಾರೆ, ಶರಣರದ್ದು ಅಷ್ಟ ಬಟ್ಟೆ ನೀನು ಮಡಿ ಮಾಡು, ಅಲ್ಲೇ ಹೋಗು, ಬಸವ ಕಲ್ಯಾಣಕ್ಕೆ ಹೋಗು ಅಂದ್ರೆ ನಿನಗೆ ಎಲ್ಲ ಜ್ಞಾನ ಸಿಗ್ತದೆ. ನಾನು ಮಡವಾಳ ಮಾಚಿದೇವ್ರ ಬಸವ ಕಲ್ಯಾಣಕ್ಕೆ ಬರ್ತಾರೆ. ಅವರು ಬಂದು ಏನು ಮಾಡ್ತಾರೆ ಅಂದ್ರೆ ಆ ಶರಣರದ್ದು ಬಟ್ಟೆ ಮಡಿ ಮಾಡೋದು ಚಾಲು ಮಾಡ್ತಾರೆ. ಮಾಡಿ ಮಹಾಮನೆಗೆ ತೊಗೊಂಡ್ಬರೋದು. ಅವ್ರನ್ನ ಎಷ್ಟು ಜನ ಕಾಡ್ತಾರಲ್ಲ ಕಲ್ಯಾಣದಾಗ, ಇವ ಶರಣರದ್ದು ಅಷ್ಟ ಮಾಡ್ತಾನೆ ಅಂತೇಳಿ ಸ್ವತಃ ಬಿಜ್ಜಳ ಆ ಮಡಿ ಕೆಡ್ಸೋಕೆ ಪ್ರಯತ್ನ ಮಾಡ್ತಿರ್ತಾರೆ. ಮಡವಾಳ ಮಾಚಿದ ಅದನ್ನ ಕಡಿಗೆ ಮಡವಾಳ ಮಾಚಿದವ್ರು ಏನು ಮಾಡ್ತಾರೆ ಅಂದ್ರೆ ಜಬ್ಬೆ ಹಿಡ್ಕೋತಾರೆ. ಅವ್ರು ತಲ್ವಾರ, ನಾವು ಜಂಬೆ ಐತೀವಿ ಮರಾಠ ಐತಿ, ಅದನ್ನು ತಲ್ವಾರ ಹಿಡ್ಕೊಂಡು ಅಡ್ಡಾಡ್ತಿರ್ತಾನೆ. ಒಂದು ಕೈಯಾಗ ಮಡಿ ಅರ್ಬಿ, ಒಂದು ಕೈಯಾಗ ತಲ್ವಾರ. ಯಾವುದೇ ಮುಲಾಜಿಂದ ಎದುರ ಕಾಡಕ್ಕೆ ಬಂದವ್ರನ್ನ, ಆ ಶರಣರ ಅರಬಿನ ಮುಚ್ಚಂಟ್ ಮಾಡಕ್ಕೆ ಬಂದವ್ರು ಮುಲಾಜಿಂದ ಕತ್ತರಿಸಿ ಹಾಕ್ತಿರ್ತಾರೆ. ಇಂಥ ಒಂದು ನಿಷ್ಠುರಾದ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡ್ಬಿಟ್ಟಿರ್ತಾರೆ ಮಡವಾಳ ಮಾಚಿದೇವ. ಅದನ್ನು ಬಿಜ್ಜಾಳ ಪರೀಕ್ಷೆ ಮಾಡಕ್ಕೆ ಹೋಗಿ ಅವನು ಅಂಜಿ ಹಿಂಸಿರ್ತಾನೆ. 10 ಮಂದಿ ಸೈನಿಕರನ್ನ ಒಮ್ಮೆ ಹೊಡೆದಿರ್ತಾನೆ ಮಡವಾಳ ಮಾಚಿದೇವ ಒಬ್ಬನೇ, ಒಂದೇ ಇಟ್ಟಕ್ಕೆ. ಬೇಡಪ್ಪ ಅವ್ನು ತೊಡು ಬೇಡ್ರಿ ಯಾರು, ಯಾಕಂದ್ರೆ ಅವನು ನಿಜವಾದ ಶರಣ ಅದಾನ, ಅವ್ನು ಬಿಟ್ಟು ಬಿಡ್ರಿ ಅಂತ ಹೇಳಿ ಬಿಟ್ಟಿರ್ತಾರೆ. ಒಂದು ಕೈಯಾಗ ತಲ್ವಾರ, ಒಂದು ಕೈಯಾಗ ಮಡಿ ಬಟ್ಟೆ ತೊಗೊಂಡು ಯಾವಾಗಲೂ ಅಡ್ಡಾಡ್ತಿರ್ತಾನೆ ಮಡವಾಳ ಮಾಚಿದೇವ. ಆ ಹಂತವತ್ನಾಗ ಒಂದು ದಿವಸ ಅವ್ರ ಮಹಾಮನೆಯಾಗ ಮಡವಾಳ ಅರ್ಬಿ ತೊಗೊಂಬರ್ತಿರ್ತಾನೆ. ನೋಡ್ತಾನೆ ಹೊರಗೆ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಬೆಳ್ಕೊಂಡು ಬಂದಂಥ ರೈತ ಗಾಡಿ ತುಂಬ್ಕೊಂಡು ನಿಂತಿರ್ತಾನೆ. ಅವನ್ನ ಮಹಾಮನೆ ದ್ವಾರಪಾಲಕ ಒಳಗೆ ಬಿಡ್ತಿರಂಗಿಲ್ಲ. ಈಗ ಕೇಳ್ತಾರೆ ಮಾಚಿದೇವರು, ಯಾಕೆ ಒಳಗೆ ಬಿಡ್ತಾ ಇಲ್ಲ ಅವನ್ನ?
ಇಲ್ರಿ ಮತ್ತು ಮಹಾಮನ್ಯಾಗ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಬಳಸೋದಿಲ್ಲ, ಇವ ಉಳ್ಳಾಗಡ್ಡಿ ತನ್ನ ಹೊಲದಾಗ ಬೆಳೆದಿನ ಅಂಥೇಳಿ ದಾಸೋಗ ತಂದಾನ, ಇದು ದಾಸೋಗ ಸಲ್ಲತಕ್ಕದ್ದಲ್ಲ, ಅದಕ್ಕೆ ಒಳಗೆ ಬಿಡ್ತಾ ಇಲ್ಲ, ಹೊಳ್ಳಿ ಹೋಗನಾಕ್ತೀವಿ ಹಿಂಗೆ ಅಂತ ಕೇಳ್ತಾನ ಮಾಚಿದೇವ. ಹೌದ? ಹಂಗಾರೆ ಆ ರೈತಕ್ಕೆ ಸಂಧಿ ಮಾಡ್ತಾನೆ, ನೀನು ನಡಿ ಊರು ಹೋಗಿ ನಿಂದರು, ನಾನು ನಿನ್ನ ಕರೆಯಾಗಿ ಬರ್ತೀನಿ, ಅವಾಗ ಮತ್ತೆ ನೀನು ತೊಗೊಂಡು ಬರೋದಂತ, ವಾಪಸ್ ಹೋಗ್ಬೇಡಪ್ಪ ನಿಮ್ಮ ಊರಿಗೆ, ನೀ ಊರೊಳಗೆ ಇಲ್ಲೇ ನಿಲ್ಲ ಅಂಥೇಳಿ ಆ ನಡಿನ ಒಳಗೆ ಅಲ್ಲಿ ಇಟ್ಟವ್ರನ್ನ ಹೊಳ್ಳಿ ವಾಪಸ್ ನಮ್ಮ ಮನೆಗೆ ಬಂದ್ಬಿಡತ್ತಾನೆ ಮಡವಾಳ ಮಾಚಿದೇವ. ಅವತ್ತು ಅನುಭವ ಮಂಟಪದಾಗ ಅವ್ರು ಕುಂಡ್ರುದಿಲ್ಲ, ದಾಸೋಹ ಮನ್ಯಾಗ ಪ್ರಸಾದ ಕುಂಡ್ರುದಿಲ್ಲ, ಅಷ್ಟೊತ್ತಿಗೆ ಪ್ರಸಾದ ಟೈಮ್ ಆಗಿರ್ತದೆ. ಮಡವಾಳ ಮಾಚಿದೇವ ದಾಸೋಹ ಕುಂಡ್ರಲಾರ್ದ ತನ್ನ ಮನೆಗೆ ಬಂದ ಹೆಂಡತಿಗೆ ಹೇಳ್ತಾನ, ನೋಡು ಈಗ ಬಸವಣ್ಣ ಬರ್ತಾನೆ ನಾನು ಹಿಂದಿಂದ, ನೀನು ಕಲ್ಲಾಗ ಬೆಳ್ಳುಳ್ಳಿ ಖಾರ ಒಂದರಿ, ನಾ ಹೊರಗೆ ಹೋಗಿರ್ತೇನೋ, ನಾ ಬರೋದು ತಡಾಕದ, ಬಸವಣ್ಣ ಪ್ರಸಾದ ತೊಗೋತೀನಿ ಅಂದ್ರೆ ಬೆಳ್ಳುಳ್ಳಿ ಖಾರ ಬಿಸಿ ರೊಟ್ಟಿ ನೀಡು, ಅದ್ರ ಹೊರತು ಏನೂ ಇಲ್ಲ ಮನ್ಯಾಗ ಅದನ್ನ ನೀಡು ಅಂತ ಹೇಳಿ ಹೋಗ್ಬಿಡ್ತಾನೆ. ಎಲ್ಲಿ ಹೋಗೋದಿಲ್ಲ, ಮನೆ ಹಿಂದೆ ಕೊಂಡಿರ್ತಾನೆ. ಬಸವಣ್ಣ ಬರ್ತಾನೆ, ನೋಡ್ತಾನೆ ಬಸವಣ್ಣ ಹಿಂಗೆ ಅಡ್ಡಾಡಿ ದಾಸೋಹ ಮನ್ಯಾಗ ಮಡವಾಳ ಮಾಚಿದೇವ್ ಇರುವುದಿಲ್ಲ, ಗೊತ್ತಾಗ್ತೈತಿ ಎಲ್ಲೋ ಏನೋ ಆಗೈತಿದು. ಅಂದಲೇ ಮಾಚಿದೇವ್ ಹಳುಗೇನ ಅರಿವಿ ಮಡಿ ಅರಿವಿ ಬಂದಾವ, ಆರು ಮಾಚಿದೇವ್ ದಾಸೋಹ ಮನ್ಯಾಗ ಕೂತಿರುವುದಿಲ್ಲ, ವಾಪಸ್ ಅವ್ರ ಮನೆಗೆ ಹೋಗ್ತಾರೆ. ಶರಣರು ಬಸವಣ್ಣವ್ರ ಅವ್ರ ಮನೆಗೆ ಹೋಗ್ತಾರೆ. ಹೋಗಿ ಅವ್ರು ಹೆಂಡತಿ ಕೇಳ್ತಾರೆ, ಎಲ್ಲದ ನಮ್ಮ ತಾಯಿ, ಇಲ್ಲ ದಾಸೋಹದ್ದು ವ್ಯವಸ್ಥೆ ಮಾಡಕ್ಕೆ ಹೋಗ್ಯಾರ್ರಿ, ಮತ್ತು ಏನಾರು ಪ್ರಸಾದ ಸಿಗ್ತದೆ ತರಕ್ಕೆ ಹೋಗ್ಯಾರ ಅಂತ ಹೇಳ್ತಾನೆ. ಹಂಗಾರ ತಾಯಿ ನನಗೆ ಭಾಳ ಹಸಿವೆ ಆಗೈತಿ, ಮತ್ತು ನನಗೆ ನಾ ಇವತ್ತು ಇಲ್ಲೇ ಪೂಜೆ ಮಾಡ್ಕೊತೇನು, ಏನಿದ್ದು ನೀಡು. ಇಲ್ಲರಿಪ್ಪ, ಬರೇ ನನ್ನ ಕಲ್ಲಾಗ ಬೆಳ್ಳುಳ್ಳಿ ಖಾರ ಐತಿ, ಬಿಸಿ ರೊಟ್ಟಿ ಮಾಡಿಕೊಡ್ತೇನೆ ಅಷ್ಟ ಐತಿ, ಅವರು ದಾಸೋಹ ತರಕ್ಕೆ ಹೋಗ್ಯಾರ, ಏನಾದರೂ ಅಕ್ಕಿ ಅದು ಸಿಕ್ಕರು ತೊಗೊಂಬಂದ್ರೆ ಅನ್ನೋದು ಮಾಡ್ತೀನಿ, ಇನ್ನೊಂದು ಸ್ವಲ್ಪ ಹೊತ್ತು ಕಾಯಿರಿ ಅಂತ ಹೇಳ್ತಾಳೆ. ಇಲ್ಲವ ನನಗೆ ಹಸಿವು ಭಾಳ ಆಗೈತಿ, ನೀನು ಇದನ್ನೇ ಪ್ರಸಾದ ಮಾಡು, ನನಗೆ ಬೆಳ್ಳುಳ್ಳಿ ಖಾರನ ನೀಡು ಅಂತ ಹೇಳ್ತಾನೆ ಬಸವಣ್ಣ. ಹೇಳೋಣ ಆಕೆ ಮತ್ತು ಯಜಮಾನ ಹೇಳಿ ಹೋಗಿರ್ತಾನೆ ಅದನ್ನು ನೀಡು ಅಂಥೇಳಿ ಗೊತ್ತಾಗಿರ್ತೈತಿ. ಆಕೆ ಆಯ್ತಪ್ಪ ಬರ್ರಿ ಅಂಥೇಳಿ ಬಸವಣ್ಣ ಸ್ನಾನ ಮಾಡ್ತಾನೆ, ಮಡಿ ಮ್ಯಾಗ ಕುಂಡಿರ್ತಾನೆ, ಪೂಜೆ ಮಾಡ್ಕೊತಾನ. ಈಗ ಪ್ರಸಾದ ಬಡಿಸ್ತಾ ಕಲ್ಲನ ಖಾರ ಬಿಸಿ ರೊಟ್ಟಿ. ಅಲ್ಲಿಂದ ಬಡವಾಳದೇವು ವಾಚು ಓಡು ಬರ್ತಾರೆ ಒಳಗೆ, ಉದ್ದಕ್ಕೆ ನಮಸ್ಕಾರ ಹಾಕ್ತಾನೆ ಬಸವಣ್ಣ. ತಪ್ಪಾಯ್ತು ತಂದೆ, ನಾನು ನಿನ್ನ ಪರೀಕ್ಷೆ ಮಾಡಿದ್ದೀನಿ, ನೀ ಎಷ್ಟಾದರೂ ದೊಡ್ಡವನ, ನೀನು ನನ್ನ ಕಣ್ಣು ತರಿಸಿದ್ನಿ, ನಾನೇನು ಪರೀಕ್ಷೆ ಮಾಡಿದ್ನಿ. ಇಲ್ಲಪ್ಪ, ನೀ ನನ್ನ ಪರೀಕ್ಷೆ ಮಾಡಲಿಲ್ಲ, ನಾನು ನಿಮ್ಮನ್ನು ಪರೀಕ್ಷೆ ಮಾಡಿದ್ನಿ. ನಾ ಪೂರ್ಣದ್ದು ಸಂಸ್ಕಾರ ಬಿಡಲಿಲ್ಲ, ಬಳ್ಳಾಳಿ ಉಳ್ಳಾಗಡ್ಡಿ ಬ್ರಾಹ್ಮಣರು ತಿನ್ನಂಗಿಲ್ಲ, ಜೈನರಸು ತಿಂತಿದ್ದಿಲ್ಲ, ಹೀಗಾಗಿ ಅದನ್ನು ಬಳಸಿದ್ದಿಲ್ಲ ಮಹಾಮನ್ಯಾಗ. ನಾ ಇದಂದು ಸಂಸ್ಕಾರ ಏನಾರು ಬಿಟ್ಟಿಲ್ಲ ಅನ್ನೋದು ನೀ ನನಗೆ ತೋರಿಸ್ಕೊಟ್ಟು, ನೀನೇ ದೊಡ್ಡ ಶರಣ, ಬಾರಪ್ಪ ಮಾಚಿದೇವ ಇಬ್ಬರು ಕೂಡ ಪ್ರಸಾದ ತಗೋಣ ಅಂಥೇಳಿ ಮನ್ಯಾಗ ಅಲ್ಲಿ ಪ್ರಸಾದ ಆಗ್ತದೆ. ಕೈ ಎತ್ತಿ ನಮಸ್ಕಾರ ಮಾಡ್ತಾನೆ ಬಸವಣ್ಣ, ಎರಡು ಕೈ ಇತ್ತ ಕುತ್ತಲೆ. ಅದು ಚೆನ್ನ ಬಸವಣ್ಣ ಮಹಾಮನ್ಯಾಗ ಗೊತ್ತಾಗ್ತದೆ. ಗೊತ್ತಾಗಲ್ಲ ಉಳಿದ ಶರಣರಿಗೆ ಬಸವಣ್ಣನ ಪ್ರಸಾದ ಮಾಡೋದು ತಮ್ಮ ಭಕ್ತರ ಮನ್ಯಾಗ ತಗೋರಿ ನೀವು ಎಲ್ಲ ಅಂತ ಹೇಳ್ತಾರೆ. ಇಲ್ಲಿ ಮಹಾಮನ್ಯಾಗ ಪ್ರಸಾದ ಆಗ್ತದೆ, ಅಲ್ಲಿ ಬಸವಣ್ಣನ ಬೆಳ್ಳುಳ್ಳಿ ಖಾರ ರೊಟ್ಟಿ ತಿಂತಾನೆ. ಈ ರೀತಿ ಮಹಾಮನೆ ಒಳಗೆ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಪ್ರವೇಶ ಆಗ್ತದೆ. ಪ್ರವೇಶ ಆಗಾಗ ರೈತರು ಇಷ್ಟು ಖುಷಿ ಆಗ್ತಾರೆ. ಜನ ಸಾಮಾನ್ಯರದಲ್ಲಿ ಮುಟ್ರಿ ಅದು ಬೆಳ್ಳುಳ್ಳಿ ಉಳ್ಳಾಗಡ್ಡಿ. ಆ ರೈತರೆಲ್ಲರೂ ಗಾಡಿಗೆ ಸಿಂಗಾರ ಮಾಡ್ಕೊಂಡ್ಬರ್ತಾರೆ, ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಎತ್ತಿನ ಪಳ್ಳ ಕಟ್ತಾರೆ, ಗಾಡಿಗೆ ಅಲಂಕಾರ ಮಾಡ್ತಾರೆ, ಚಕ್ಕಡಿ ಗಾಡಿ ಅಂದ್ರೆ ನಮ್ಮಂಥ ಕಾರ್ ಗಾಡಿಗೆಲ್ಲ ಚಕ್ಕಡಿಗೆಲ್ಲ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಸರ ಹಾಕ್ಕೊಂಡು ರೈತರ ಎತ್ತಿನ ಪಳ್ಳಿಗೆ ಸರ ಕಟ್ಟಿ ತಾವು ಸರ ಹಾಕ್ಕೊಂಡು ಅಗದಿ ಖುಷಿಯೇ ಅದನ್ನು ಮೆರವಣಿಗೆ ಮಾಡ್ಕೊಂಡ್ಬರ್ತಾರೆ ಎಲ್ಲರೂ. ಅವತ್ತಿಂದ ಇವತ್ತಿಗೂ ಬಸವ ಕಲ್ಯಾಣಕ್ಕೆ ವರ್ಷಕ್ಕೊಮ್ಮೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಜಾತ್ರೆ ಆಗ್ತದೆ ಅಣ್ಣಾರ. ವರ್ಷಕ್ಕೊಮ್ಮೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಭಾಳಷ್ಟು ಸೊಯ್ದಾಗ ಮಾರ್ತದೆ. ಅದು ಅನುಭವ ಮಂಟಪ ದಿಬ್ಬದ ಮೇಲೆ ಮಾರಾಟ ಆಗ್ತದೆ. ಸುತ್ತು ಕಡೆ ಎಲ್ಲ ಊರವರು, ಹೈದರಾಬಾದವರು, ಇವರು ಹೋಲ್ಸೇಲ್ ಅಂಗಡಿಯವ್ರು ತೊಗೊಳಕ್ಕೆ ಬರ್ತಾರ ಅಂತ. ಇವತ್ತಿಗೂ ಆ ಪ್ರಥಾ ಚಾಲೂ ಐತೆ. ಅಷ್ಟೇ ಅಲ್ಲ, ನಮ್ಮೂರ ಕಡೆ ಈ ಕಡೆ ಮಾಡ್ತಾರಿಲ್ಲ ಗೊತ್ತಿಲ್ಲ, ಬೀಗರ ಬರಾನ ಅವ್ರ ಕೊಳ್ಳಿಗೆ ಉಳ್ಳಾಗಡ್ಡಿ ಸರ ಹಾಕ್ತಾರೆ, ತೆಲಿಗೆ ಊಟ ಕೂತಾಗ ಬೆಳ್ಳುಳ್ಳಿ ಬಡಿತಾರೆ. ನಾವೆಲ್ಲ ಬಡಿಸ್ಕೊಂಡು ಮತ್ತೊಬ್ರಿಗೆ ಬಡ್ದೇವೆ. ಇದು ನಮ್ಮಲ್ಲಿ ಪ್ರಥಾ ಅದು. ಸೊಲ್ಲಾಪುರಕ್ಕಾಗಲಿ ಗುಲ್ಬರ್ಗಕ್ಕಾಗಲಿ ಬೀಗರ ಇಳಿದುಕೊಳ್ಳೆ ಈ ಕಡೆ ಗುಲಾಲ್ ಗೊತ್ತೋದಿಲ್ಲ. ಉಳ್ಳಾಗಡ್ಡಿ ಹಾರ ಹಾಕೋದು, ಬೆಳ್ಳುಳ್ಳಿ ಹಾರ ಹಾಕೋದು, ಊಟ ಕೂತಾಗ ತೆಲಿಗೆ ಬೆಳ್ಳುಳ್ಳಿ ಬಡಿದು. ಇದು ಯಾಕಪ್ಪ ಅಂತಂದ್ರೆ ನಮಗೆ ಗೊತ್ತಾಗಿಲ್ಲ. ಈಗ ಇದು ಗೊತ್ತಾಗೋಣ ಒಂಥರ ಖುಷಿ ಅನ್ನಿಸ್ತು. ನೋಡಿ ಇಲ್ಲಿ ಹೆಂಗೆ ಭಕ್ತರು ಬಸವಣ್ಣನ ಬೆಳೆಸಿದ್ರು. ಇದನ್ನು ಬಸವಣ್ಣನ ತಿದ್ದುಪಡಿ ಮಾಡಿ ಹೇಳುತ್ತಾರ ಬಸವಣ್ಣ ಗೊತ್ತಾಗೋದಿಲ್ಲ. ಇದು ಜನಸಾಮಾನ್ಯರ ಊಟ, ಅದನ್ನು ನಾವು ಫರಕ್ ಮಾಡಬಾರ್ದು ಅನ್ನೋದು
ಗೊತ್ತಾಗಿತ್ತಿಲ್ಲ. ಆದ್ರೆ ಬಸವಣ್ಣ ಅಂತ ದೊಡ್ಡ ಮನುಷ್ಯದವ ತಿದ್ದುಕೊಂಡ, ತನ್ನಂತ ತಿದ್ದುಕೊಂಡು ಜನಸಾಮಾನ್ಯರೊಳಗೆ ಬೆರೆತು ಹೋದರು. ಇದು ಬಸವಣ್ಣವ್ರ ವೈಶಿಷ್ಟ್ಯ. ಇದರಿಂದ ಆ ಧರ್ಮ ಬೆಳೀತು. ಕಾಶ್ಮೀರದಿಂದ ಬಂದರು, ಅಫ್ಘಾನಿಸ್ತಾನದಿಂದ ಬಂದರು. ಆ ಬರಬೇಕಾದ್ರೆ ಜನಸಾಮಾನ್ಯ ಜೋಡಿ ಅವ ಏಕ ಆಗ್ಬೇಕಾದ್ರೆ ಅವನಂತೆಲ್ಲೋ ತಪ್ಪು ತಿದ್ದುಕೊಳ್ಳೋಂಥ ವೈಶಾಲ್ಯತೆ ಇತ್ತು. ನಾವು ಕೇಳೇವಲ್ರಿ, ಯಾರು ನಮ್ಗೆ ಏನಾರು ಹೇಳ್ತಾನೆ, ಏನು ಹೇಳ್ತೀವಿ ಹೋಗೋಂತೀವಿ ನಾವು ಆ ಕಡೆ ಶರಣರ ಕಡೆ. ಇಂಥ ಒಂದು ಸಂಸ್ಕೃತಿ ಇವತ್ತು ಉಪನ್ಯಾಸ ಇಟ್ಟಿರುವಂಥ ನಾಗಲೋತಿ ಮಠ ದಂಪತಿಗಳಿಗೆ ನಾವು ಧನ್ಯವಾದನ ಹೇಳಬೇಕು. ದತ್ತಿ ನಿಧಿ ಇಡುವುದರಿಂದ ಒಂದು ಏನಾಗ್ತದಂದ್ರೆ, ಮನ್ಯಾಗಂದ್ರೆ ಅವ್ರ ದಿವಸ ಫೋಟೋ ಪೂಜೆ ಮಾಡ್ತೇವೆ, ಅವತ್ತಿಂದ ಅಷ್ಟು ಎಡಿ ಹಿಡಿತೇವೆ, ಮುಗಿತು ಅಷ್ಟೇ. ಆದ್ರೆ ಹಿಂದಲ್ಲೇ ದತ್ತಿ ನಿಧಿ ಇಟ್ರೆ, ಒಂದು ವಿಷಯ ಇಟ್ರೆ, ಆ ವಿಷಯ ಮೇಲೆ ಉಪನ್ಯಾಸ ಆಗಿ ಇವತ್ತು ಅವ್ರು ನೆನೆಸ್ತೇವೆ. ನಾವು ನಾಗಲೋತಿ ಮಠ ಅವ್ರನ್ನ ನೆನೆಸ್ತೇವಿಲ್ಲ. ಇವ್ರಿಗೆ ನೋಡ್ರಿ, ಇವರೇ ನಾಗಲೋತಿ ಮಠ ಅಜ್ಜ. ಇವರು ಈ ದತ್ತಿ ನಿಧಿ ಇಟ್ಟು ಭಾಳ ಬರೋದಿಲ್ಲ. ಇದು ಒಂದು 400 ರೂಪಾಯಿ ಬಡ್ಡಿ ಅಷ್ಟೇ ಬರ್ತದೆ. ಇಟ್ಟು ಇದಕ್ಕೊಂದು ವಿಷಯ ಕೊಟ್ಟ, ಶರಣರ ಕೊಡುಗೆಗಳು, ಒಂದು 2-3 ವಚನ ಸಾಹಿತ್ಯದ ಮೇಲೆ ಕೊಟ್ಟಾರ. ವರ್ಷ ಒಂದು ಅದ್ರ ಮೇಲೆನೇ ಮಾಡಿಸೋಕ್ಕಾಗ್ತದೆ. ಏನು ಹಂಗೆ ಅವರು ಏನೂ ಯಾವುದೋ ವಿಷಯ ಕೊಟ್ಟಿರ್ತಿಲ್ಲ ಅಂದ್ರೆ ನಾ ಯಾವ್ದಾರ ವಿಷಯ ಮೇಲೆ ಮಾಡಿಸ್ಬೇಕಾಗ್ತಿತ್ತು. ಅದು ಸ್ಪಷ್ಟವಾಗಿ ಅವ್ರ ನಿರ್ದೇಶನದ ಶರಣರದ ಮೇಲೆ ವಚನ ಸಾಹಿತ್ಯ ಮೇಲೆ ನೀವು ಉಪನ್ಯಾಸ ಮಾಡಿಸ್ಬೇಕು ಅನ್ನೋದು. ಅದಕ್ಕೆ ನಾವು ಇವತ್ತು ಇದು ವಿಶ್ವಕ್ಕೆ ಏನು ಕೊಡುಗೆ ಅನ್ನೋದು ವಿಷಯ ಆರಿಸಿದ್ದೇವೆ. ಅದನ್ನು ಸವಿಸ್ತಾರವಾಗಿ ಅಣ್ಣವರು ಭಾಳ ಸುಂದರವಾಗಿ ಮಾತಾಡಿದರು. ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇನ್ನೂ ಆಳವಾಗಿ ವಿಷಯ ಓದ್ಕೊರೆ ಅಣ್ಣವ್ರ ಸಾಧ್ಯ ಗುಲ್ಬರ್ಗ ಯೂನಿವರ್ಸಿಟಿಗೆ ಹೋಗ್ರಿ. ಇದು ಒಂದೇ ವಿಷಯ ಮೇಲಲ್ಲ, ಇಂಥವು ಇನ್ನೂ ಒಂದು 3-4 ಕತೆ ಅದಾವ ನನ್ನ ಹತ್ರ. ಅಲ್ಲಿ ಮಕ್ಕಳು ಇವನ್ನೆಲ್ಲನೂ ಇದನ್ನು ಮಾಡಿ PhD ಮಾಡಿದ್ದಾರೆ. ಅಲ್ಲಿ ಐತಿಗಳು ಖರೆನೋ ಸುಳ್ಳು ಅವೆಲ್ಲ ಅದ್ರ ಮೇಲೆ ಅವರು PhD ಮಾಡ್ಕೊಂಡು ಬಂದಾರ ಅಲ್ಲಿ ಜನ. ಅದಕ್ಕೆ ನಾವು ಗುಲ್ಬರ್ಗ ಯೂನಿವರ್ಸಿಟಿಗೆ ಹೋದ್ರೆ ಇನ್ನೂ ಅಷ್ಟು ನಮ್ಗೆ ಇಂಥವು ಶರಣರದ ಮಾಹಿತಿಗಳು ಸಿಗ್ತಾವ ಅಂಥೇಳಿ ನನಗೊಂದು ನಂಬಿಕೆ ಇದೆ. ಮತ್ತು ಇವತ್ತು ಮುಂಜಾನೆ ನಾನು ಎಲ್ಲ ತಾಲೂಕು ಅಧ್ಯಕ್ಷರದು ಮೀಟಿಂಗ್ ಇಟ್ಟಿದ್ದಕ್ಕೆ ಸ್ವಲ್ಪ ಮಂದಿ ಕಡಿಮೆ ಆಗೈತೇನೆ. ಇವತ್ತು ಗಣಪತಿ ಹೋಗೋ ಸಲಾಗೂ ಭಾಳ ಜನ ಬಂದಿಲ್ಲ. ಕನಿಷ್ಠ ಒಂದು 50 ಮಂದಿ ಕೂತಿದ್ರು. ಇವತ್ತು ಅಷ್ಟು ಕೂಡಿಲ್ಲ. ಒಂಥರ ಬೇಜಾರಾಗ್ತದೆ. ಒಳ್ಳೆ ಶಿಕ್ಷೆ ಇದ್ದು ಜನ ಬರಬೇಕಾಗಿತ್ತು. ಹಬ್ಬ ಇರೋ ಕಾರಣಕ್ಕೆ ಬಂದಿಲ್ಲ ಅಂತ ಹೇಳಿ ಅನ್ನಿಸ್ತದೆ. ಆದರೂ ಗಟ್ಟಿ ಕಾಳುಗಳು ಬಂದಿರಿ, ಸಮಾಧಾನಲಿ ಎಲ್ಲ ಕೇಳಿದ್ರಿ. ನಮ್ಮ ಯರು ಪಾಟೀಲ್ ಅಣ್ಣವರು ಕೂಡ ಸುಂದರವಾಗಿ ಕಂಬಳಿ ಅಣ್ಣವ್ರ ಬಗ್ಗೆ ಮಾಹಿತಿಯನ್ನೆಲ್ಲ ಹೇಳಿದರು. ಬಹಳ ಅದ್ಭುತವಾದ ವಿಷಯಗಳಿದ್ವು. ಇವತ್ತು ಕಾರ್ಯಕ್ರಮ ಯಶಸ್ವಿ ಆಯಿತಂತೆ ನಾನು ನಂಬ್ತೀನಿ. ತಮಗೂ ಹಾಗೆ ಅನಿಸಿರ್ಬೇಕು. ತಾವೆಲ್ಲ ಶಾಂತಿ ಇದಕ್ಕೆ ಮತ್ತೊಮ್ಮೆ ಸಲ್ಲಿಸ್ತಾ ನಾನು ಹೇಳಬೇಕು.